ನಾಗೇಂದ್ರ ಬಾಬು ಅವರೇ, ಅದೇ ಪ್ರಶ್ನೆ ನಿಮ್ಗೂ ಅನ್ವಯ ಆಗುತ್ತೆ. ನಿಮ್ ಜೊತೆ ಇದ್ದಂತಹ ಅಲ್ಪಸಂಖ್ಯಾತರು, ನಿಮ್ ಜೊತೆನೆ ಇದ್ದಂತಹ ಬಹಳಷ್ಟು ದಲಿತ ನಾಯಕರು, ನಿಮ್ಮ ಜೊತೆನೆ ಇದ್ದಂತಹ ಹಲವಾರು ಹಿಂದುಳಿದ ನಾಯಕರು ನಿಮ್ಮ ಪಕ್ಷವನ್ನ ಬಿಟ್ಟು ಕಾಲಕ್ಕೆ ತಕ್ಕಂತೆ ಹೊರಗಡೆ ಕಾಲಿಟ್ಟಿದ್ದಾರೆ. ಈಗ ನೀವು ಬಿಜೆಪಿ ಜೊತೆ ಸಖ್ಯ ಮಾಡ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಕನಸಿದೆ, ನಾನು 5 ವರ್ಷಗಳಿಗೆ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಬೇಕು ಅಂತ. ನೀವು ಒಂದು ಸಮುದಾಯಕ್ಕೆ ಸೀಮಿತರಾದರೆ ನಿಮಗೆ ಪೂರ್ಣ ಬಹುಮತ ಬರಲ್ಲ. ಎಲ್ಲ ಜಾತಿ ಸಮುದಾಯಗಳಿಗೂ ನೀವು ಹತ್ತಿರ ಆದಾಗ ಮಾತ್ರ ನೀವು ಬಹುಮತದೊಂದಿಗೆ ಅಧಿಕಾರ ಬರೋದಕ್ಕೆ ಸಾಧ್ಯ. ಈಗ ಬಿಟ್ಟು ಹೋದಂತಹ ಸಮುದಾಯಗಳನ್ನು ನೀವು ವಾಪಸ್ ಕರೆದುಕೊಂಡು ಬರಬೇಕು ಅಂದೆ. ಸಿದ್ದರಾಮಯ್ಯನವ್ರನ್ನ ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಅಹಿಂದಾನ ತಗೊಂಡು ಅವರು ಈ ಕಡೆಗೆ ಬಂದುಬಿಟ್ರು. ಈಗ ಸ್ವತಃ ಸಿದ್ದರಾಮಯ್ಯನವರೇ ಅಲಗಾಡ್ತಾ ಇದ್ದಾರೆ. ಅಹಿಂದ ಕೂಡ ಅಪ್ಸೆಟ್ ಆಗಿದೆ. ಬಿಟ್ಟು ಹೋದ ಸಮುದಾಯಗಳನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತಂದರೆ ಅವರಿಗೆ ಅಪ್ರೋಚ್ ಆಗಬೇಕಾದಂತಹ ರಾಜಕೀಯ ನಡೆಯನ್ನು ನೀವು ಪ್ರದರ್ಶನ ಮಾಡಬೇಕು. ನೋಡಿ ಮೇಡಮ್, ಒಂದು ಮಾತು ಸ್ಪಷ್ಟ, ನೀವು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಸಮಾಧಾನವಾಗಿ 2 ನಿಮಿಷ ಅವಕಾಶ ಕೊಡಿ. ಅಹಿಂದ ಅಂತಕ್ಕಂಥದ್ದು ಒಂದು ರಾಜಕೀಯ ವೇದಿಕೆ ಮಾತ್ರ ಅಲ್ಲ. ಅಹಿಂದ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯದ ಹೋರಾಟ ಅಂತಕ್ಕಂಥದ್ದು ಕೂಡ ನಮ್ಮ ಭಾವನೆ. ಸಾಮಾಜಿಕವಾಗಿ ಅವ್ರಿಗೆ ಏನೇನು ನಾವು ಸವಲತ್ತುಗಳು ಕೊಡಬೇಕು, ಅವ್ರ ಮುನ್ನೆಲೆಗೆ ಹೇಗೆ ತರಬೇಕು ಅಂತ ಅನ್ನೋದಕ್ಕೆ ಶ್ರೀಮಾನ್ ದೇವೇಗೌಡರು ಅಹಿಂದ ವರ್ಗಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇ ಸಾಕ್ಷಿ ಅಂತಕ್ಕಂಥದ್ದು ಮನಸ್ಪೂರ್ವಕವಾಗಿ ಹೇಳ್ತಿದ್ದಾರೆ. ಗತಕಾಲದ ಇತಿಹಾಸ ಹೇಳಬೇಡಿ. ಒಂದು ನಿಮಿಷ, ಭೂತಕಾಲ ವರ್ತಮಾನ ಕಾಲದಿಂದ ಭವಿಷ್ಯಕ್ಕೆ ತಾವು ಕಾಲಿಡ್ತಾ ಇದ್ದೀರಿ. 2028ಕ್ಕೆ ಡ್ಯಾಡೀಸ್ ಹೋಮ್ ಅಂತ ರೀಲ್ಸ್ ಮೇಲೆ ರೀಲ್ಸ್ ಬಿಡ್ತಾ ಇದ್ದೀರಿ. ಡ್ಯಾಡಿ ಅಂತಂದ್ರೆ ಎಲ್ಲಾರನ್ನೂ ಒಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು. ಹಂಗಾಗಿ ಈಗ ಅವರು ಡ್ಯಾಡಿ ಕೊಟ್ಟಿರೋದನ್ನ ಬಿಟ್ಟು ನಿಮ್ ಡ್ಯಾಡಿ ಕೊಡೋದು ಹೇಳಿ. ಒಂದು ನಿಮಿಷ ಹೇಳ್ತಿದ್ದೀನಿ. ಶ್ರೀಮಾನ್ ದೇವೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಮುಂದಿನ ನನ್ನ ಜನ್ಮ ಏನಾದರೂ ಇದ್ದರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತಕ್ಕಂಥ ಸ್ಪಷ್ಟವಾಗಿ ಯಾಕೆ ಹೇಳ್ತಾರೆ ಅಂತಂದರೆ ತಳಮಟ್ಟದಲ್ಲಿ ಇರ್ತಕ್ಕಂಥ ವರ್ಗಗಳನ್ನ ಮೇಲೆತ್ತಬೇಕು ಅಂತಕ್ಕಂಥದ್ದು ಒಂದು ನಂಬರ್ 1. ನಂಬರ್ 2, ಆಗಲೇ ಬಿತ್ತಿರೋ ಒಂದು ಮಾತು. ಸರ್ ಒಂದು ನಿಮಿಷ ಇರಬೇಕು ನೀವು. ನನ್ನ ಸರ್ದಿ ಇದು, ನಾನೀಗ ಮಾತಾಡಲೇಬೇಕು. ಯಾವ OBCಗಳ ನೀವೇ ಹೇಳಿದ್ದೀರಾ? ಯಾವ OBC ನಿಮ್ಮ ಪ್ರಶ್ನೆನೇ ಅರ್ಥ. ನಾನು ಏನು ಹೇಳ್ತಿದ್ದೀನಿ ಹೇಳಿ, ಗತಕಾಲದಲ್ಲಿ ನಡೆದಂಥದ್ದು ಆಗು ಹೋಗಿರೋದನ್ನ ಇವತ್ತು ನೀವು ಅದನ್ನ ರಿಪೀಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ಎಸ್, ದೇವೇಗೌಡರು ಹೇಳಿದ್ರು ಏನಂತ, ನಾನು ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ ಅಂತ. ತಾವು ಕಾಂಗ್ರೆಸ್ ಜೊತೆನೂ ಮೈತ್ರಿ ಮಾಡ್ಕೊಂಡ್ರಿ, ಈಗ ಬಿಜೆಪಿ ಜೊತೆನೂ ಮೈತ್ರಿ ಮಾಡ್ಕೊಂಡಿದ್ದೀರಿ. ಸೊ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಾಗ ಅವ್ರದ್ದೇನು ರಾಷ್ಟ್ರೀಯತೆ, ಅವ್ರದ್ದು ಐಡಿಯಾಲಜಿ ಪ್ರಕಾರ ನೀವು ಅವ್ರ ಜೊತೆ ಮೈತ್ರಿ ಹೋಗಿರೋದಕ್ಕೆ ಕೆಲವೊಂದು ಸಮುದಾಯಗಳು ಅಪ್ಸೆಟ್ ಆಗಿದ್ದಾರೆ. ಅದು ವಾಸ್ತವ. ಅದರಿಂದ ನೀವು ಸತ್ಯದಿಂದ ಮುಖ ಮರೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಈಗ ಬಿಟ್ಟು ಹೋದ ಸಮುದಾಯಗಳನ್ನು ಆವಾಗ ಹಂಗಂದಿದ್ರು, ಇವಾಗ ಹಿಂಗಂದಿದ್ರು, ಆವಾಗ ಅದು ಕೊಟ್ಟಿದ್ರು, ಇವಾಗ ಇದು ಕೊಟ್ಟಿದ್ರು, ಮುಗಿದೋಯ್ತು. ಇಟ್ಸ್ ಟೆಸ್ಟೆಡ್ ಆ್ಯಂಡ್ ಫೇಲ್ಡ್ ಕಳೆದ ಚುನಾವಣೆಯಲ್ಲಿ. ಸೊ ಮುಂದೇನು ಮಾಡ್ತೀರಿ ನೋಡಿ. ಒಂದು OBCಗಳು ಅಂತ ಇವತ್ತು ಯಾರು ಅದರ ಮುಖಂಡರುಗಳು ಅಂತ ಹೇಳ್ಕೊಂಡಿದ್ದಾರೆ ಅವರೆಲ್ಲ ಕೂಡ JDS ಇಂದ ಬಂದಂಥವ್ರೆ. ಉದಾಹರಣೆಗೆ ಮಹದೇವಪ್ಪರಾಗಿರ್ಬೋದು, ಜಮೀರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು. ಅವ್ರಿಗೆ ಏನು ಸವಲತ್ತುಗಳು ಬೇಕಿತ್ತೋ ನಮ್ಮನ್ನು ಬ್ಲಾಕ್ ಮೇಲ್ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋಗಿದ್ದಾರೆ. ಇವತ್ತು ಇನ್ನೊಂದು ಪಕ್ಷದಲ್ಲೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದು ಸೇಮ್ ಅವ್ರಿಗೂ ಈಗ ಮನವರಿಕೆ ಆಗಿದೆ. ಆದರೆ ಆ ಸಮಾಜಗಳು ನಮ್ಮನ್ನು ದಯವಿಟ್ಟು ಬಿಟ್ಟೋಗಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಮೇಡಮ್. HK ಕುಮಾರಸ್ವಾಮಿ ಅವರಾಗಿರ್ಬೋದು, A ಕೃಷ್ಣಪ್ಪ ಅವರಾಗಿರ್ಬೋದು, CM ಇಬ್ರಾಹಿಂ ಆಗಿರ್ಬೋದು, ನಮ್ಮ ಹಳ್ಳಿಯ ಅಲ್ಲಲ್ಲ ಒಂದು ನಿಮಿಷ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಡಿದ್ವಿ ವಿಶ್ವನಾಥ್ ಅವ್ರನ್ನ. ಯಾಕಂದ್ರೆ ಆ ವರ್ಗಗಳಿಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತುಗಳು ಒಂದು ಆ ಸಮಾಜಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಆ ಸಮಾಜಗಳಿಗೆ ನಾವೇನು ಅನ್ಯಾಯ ಮಾಡಿಲ್ಲ. ಕೆಲವು ಜನ ಹೇಳ್ತಾರೆ ಒಂದು ಮಾತನ್ನ, ಮೇಡಮ್ ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ನೀವು ಎಲ್ಲ ಬಿಜೆಪಿ ಜೊತೆ ಹೋಗಿದ್ದೀರಾ ಅಂತಕ್ಕಂಥ ಪದ ಬಳಕೆ ಮಾಡ್ತಾರೆ ಕೆಲವು ಜನ. 2020 ಬಿಜೆಪಿ ಜೊತೆ ಹೋದಾಗ್ಲೂ ಕೂಡ ಆ ಸಮುದಾಯಗಳಿಗೆ ನಾವೆಲ್ಲೂ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಅವ್ರು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅವ್ರ ಪರವಾಗಿ. ಆದರೆ ಆ ಸಮಾಜದ ಕೆಲವು ಮುಖಂಡರುಗಳು ಹೋಗಿರ್ಬೋದು, ಆ ಸಮಾಜಗಳು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಈಗ ದೊಡ್ಡವರು ಆವಾಗಲೇ ಒಂದು ಮಾತು ಹೇಳಿದ್ರು, ಈಗ ಅಹಿಂದ ವರ್ಗ ಸಿದ್ದರಾಮಯ್ಯನಿಂದ ಹೋಗ್ತಾ ಇದೆ, ನಾವು ಯಾರನ್ನ ನಂಬ್ಕೊಂಡು BJP JDSಗೆ ಹೋಗ್ಲಿ ಅಂತೇಳಿ. ಸರ್ ದೊಡ್ಡವ್ರಿಗೆ ಒಂದು ಮಾತು ಹೇಳ್ತೀನಿ, JDS ಇಂದ ಇಬ್ರಾಹಿಂ ಇರ್ಬೋದು, ಮಿರಾಜುದ್ದೀನ್ ಪಟೇಲ್ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, A ಕೃಷ್ಣಪ್ಪ ಇರ್ಬೋದು, H ವಿಶ್ವನಾಥ್ ಇರ್ಬೋದು, ಇಷ್ಟು ಜನನ ನಾವು ರಾಜ್ಯಾಧ್ಯಕ್ಷರು ಮಾಡಿದ್ದೀವಿ. ನಿಮ್ಮ ಕಾಂಗ್ರೆಸ್ ಪಕ್ಷ ಇದೆಯಲ್ಲ,
ಒಂದ್ ನಿಮಿಷ ನಿಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಕಾಂಗ್ರೆಸ್ ಅಲ್ಲ ಬಿಡಿ ಸರ್ ಅವರು 23 ಜನ ರಾಜ್ಯಾಧ್ಯಕ್ಷರಲ್ಲಿ ಒಬ್ಬರೊಬ್ರು ಮುಸ್ಲಿಂ ಗ್ರೌಂಡ್ ದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು. ಒಬ್ಬರು ಮುಸ್ಲಿಂ ನಾಯಕರನ್ನ ಇಲ್ಲಿ ತನಕ ರಾಜ್ಯಾಧ್ಯಕ್ಷರು ಮಾಡಿಲ್ಲ ಕಾಂಗ್ರೆಸ್ ಪಕ್ಷ. ಹೋಮ್ ಮಿನಿಸ್ಟರ್ ಮಾಡಿರೋದು ಕೂಡ ರೋಷನ್ ಬೇಗ್ ಅವ್ರನ್ನ ದೇವೇಗೌಡ್ರೆ ಹೊರತು ನೀವಲ್ಲ. 4% ರಿಸರ್ವೇಶನ್ ಡಿಸಿಷನ್ ದೇವೇಗೌಡರು ಕುಮಾರಸ್ವಾಮಿ ಅಲ್ಲ ಮೇಡಮ್, 4% ಮೀಸಲಾತಿ ಮುಸ್ಲಿಂ ಕೊಟ್ಟಿದ್ದು ದೇವೇಗೌಡ್ರೆ. ಅಹಿಂದ ವರ್ಗಕ್ಕೆ ದೇವೇಗೌಡರು ತನ್ನದೇ ಆದಂತ ಕೆಲಸ ಮಾಡಿದ್ದಾರೆ. ಬಟ್ ಆ ಜನ ಮರ್ತಿದ್ದಾರೆ. ಯಾಕೆ ಮರ್ತರು ಅಂದ್ರೆ ಕೆಲವೊಂದು ಸಂಘಟನೆಗಳಿಂದ. ಈಗ ಸಂಘಟನೆಗಳು ಸಿದ್ದರಾಮಯ್ಯನಿಂದ ಹೋದ್ರು. ಸಿದ್ದರಾಮಯ್ಯನವರು ಅದೇ ಸಂಘಟನೆ ಬಳಸ್ಕೊಂಡು ಮುಂದಕ್ಕೆ ಹೋದ್ರು. ಬಟ್ ಇವತ್ತು ಜಬ್ಬಾರ್ನ ನಜೀಮ್ ಇವ್ರನ್ನ ಗೋವಿಂದರಾಜ್ ಅವ್ರನ್ನ ಇರ್ಬೋದು, ರಾಜಣ್ಣವ್ರಾಗ್ಬೋದು, ರಕ್ಷಣೆಗೆ ಬರ್ಲಿಲ್ಲ, ಅಸಹಾಯಕತೆ ಹೋದ್ರು. ಯಾಕೆಂದ್ರೆ ಇವರೆಲ್ಲ ಸೇರಿ ಇವತ್ತು ಅಹಿಂದ ಕಟ್ಟಿದ್ದು. ಕರೆಕ್ಟ್. ಇವರೆಲ್ಲ ಸೇರಿ ಅಹಿಂದ ಕಟ್ಟಿದ್ದು. ಬಟ್ ಇವ್ರು ಕೊಟ್ಟಿದ್ ಕೊಡುಗೆ ಅವ್ರ ಅಹಿಂದ ಆ ಸಮುದಾಯಕ್ಕೆ, ಆ ನಾಯಕರಿಗೆ ಏನು ರಾಜಕೀಯ ಅವ್ರದೇ ಕುರ್ಚಿ ಅಳ್ಳಾಡ್ತಾ ಐತೆ. ಹೌದು, ಅವ್ರದೇ ಕುರ್ಚಿ ಅಳ್ಳಾಡ್ತಾ ಇದೆ. ಅದಕ್ಕೋಸ್ಕರ 2005 ಮಾಡಿದ್ದು ಅದಕ್ಕೋಸ್ಕರನೇ, 75ನೇ ವರ್ಷದ್ದು ಸಿದ್ದರಾಮೋತ್ಸವ ಮಾಡಿದ್ದು ಅಧಿಕಾರಕ್ಕೋಸ್ಕರನೇ, ಇವತ್ತು ಮಾಡ್ತಾ ಇರೋದು ಅಧಿಕಾರಕ್ಕೋಸ್ಕರನೇ. ಇದು ಯಾಕೆ ಮಾಡ್ತಾ ಇದಾರೆ ಇವರು ಅಂದ್ರೆ ತನ್ನ ಸ್ಥಾನಕ್ಕೆ ಉಳಿಸ್ಕೊಳ್ಳೋದಕ್ಕೆ. ಅಹಿಂದ ಪದ ನೀವು ಕೇಳೋದು ಯಾವತ್ತು ಅಂದ್ರೆ ಸಿದ್ದರಾಮಯ್ಯನ ಕುರ್ಚಿ ಯಾವತ್ತು ಅಳ್ಳಾಡುತ್ತೆ ಅಹಿಂದ ಪದ ಬರುತ್ತೆ. ಇದ್ದಂತೆ ನಿದ್ದೆ ಮಾಡ್ತಾ ಇರ್ತಾರೆ. ಸಂಘಟನೆಯವರು ನಿದ್ದೆ ಮಾಡ್ತಾ ಇರ್ತಾರೆ, ಕಾಂಗ್ರೆಸ್ ಪಕ್ಷದ ಅಹಿಂದ ಮುಖಂಡರುಗಳು ನಿದ್ದೆ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನ ಕುರ್ಚಿ ಅವ್ರು ಸ್ವಲ್ಪ ಅಳ್ಳಾಡಿದ್ರೆ ಅವತ್ತು ಅಹಿಂದ ಮುನ್ನೆಲೆ ಬರ್ತದೆ. ಇಲ್ಲ ಇವರು ಜಾರಕಿಹೊಳಿ ಅವರು ಬೆಳಗಾಮಲ್ಲಿ ಹೇಳಿಕೆ ಕೊಡ್ತಾರೆ, ಮಾದೇವಪ್ಪನವರು ಮೈಸೂರಲ್ಲಿ ಹೇಳಿಕೆ ಕೊಡ್ತಾರೆ, ಇಲ್ಲ ಯಾರೋ ನಜೀಮ್ ಅಂತಿಯವರು ಕೋಲಾರದಲ್ಲಿ ಹೇಳಿಕೆ ಕೊಡ್ತಾರೆ. ಹೊರತು ಇದಕ್ಕೆ ರಾಜಕೀಯ ಪ್ರಾತಿನಿಧ್ಯ ಆಗಲಿ, ಶೈಕ್ಷಣಿಕ ಆಗಲಿ, ಆರ್ಥಿಕವಾಗ್ಲಿ ಕೊಡ್ತಾ ಇಲ್ಲ ಇವರು. SCB TSP ಅಮೌಂಟ್ನ ಈ ಗೃಹಲಕ್ಷ್ಮಿ ಬಳಸ್ಕೊತಾರೆ. ಇದೇ ಮುಸ್ಲಿಂ ಸಮುದಾಯಕ್ಕೆ ಏನ್ ಹೇಳಿದ್ರು ಅವರು, ಈ ಚುನಾವಣೆ ಪೂರ್ವದಲ್ಲಿ ನೀವು ಅವ್ರ ಪ್ರಣಾಳಿಕೆ ನೋಡಿ, ವರ್ಷಕ್ಕೆ 10,000 ಕೋಟಿ ಕೊಡ್ತೀವಿ ಅಂದ್ರು. ಈ 2-3 ವರ್ಷದ್ದು ತಗೊಳ್ಳಿ 3,000-4,000 ಕೊಟ್ಟಿದ್ದಾರೆ. ಇವರು ಅಹಿಂದ ಸಂಘಟನೆ ಬಲ ಮಾಡ್ತೀವಿ ಅಂದ್ರೆ ಆ ವರ್ಗಕ್ಕೆ ಕೆಲಸ ಮಾಡಿ ತೋರಿಸ್ಬೇಕು ಇವರು. ಈಗ ಮುಸ್ಲಿಮ್ಸು ಏನು ಮುಂಚೆ ದಳ ಇದ್ರು, ದಳ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅಂತ, ಅದೇ ಥರ ನೆಕ್ಸ್ಟ್ ಇವಾಗ ಕಾಂಗ್ರೆಸ್ ಬಿಟ್ಟು AIMಗೆ ಹೋಗ್ತಾರೆ. ಅವರೇ ಆದ ಒಂದು ಪಕ್ಷ ಕಟ್ಕೊಳ್ಳಿ. ಈಗಾಗಲೇ ಈ ದೇಶದಲ್ಲಿ 22 ಕೋಟಿ ಜನ ಇದ್ದಾರೆ. ಇವಾಗ ಯಾಕೆ ಅವ್ರು ನ್ಯಾಷನಲ್ ಪಾರ್ಟಿಗಳು ಇಟ್ಕೊಬೇಕು? ಮತ್ತೊಂದು ಈಗ BJP ಅವ್ರು ಸೇರಿಸ್ಕೊಂತಾರ ಅಂತ ನಮ್ಗೆ ಬೇಕಾಗಿಲ್ಲ. ಇದು ಅವರೇ ಅಂತ ಮಾಡ್ಕೊಂಡು ಇವಾಗ ಗೋರ್ಗಾವಲ್ಲೇ ಬಂದಿದ್ದಾರೆ, ಅಲ್ಲೇ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಇದು ಮಾಡ್ಕೊಂಡಿದ್ದಾರೆ. ಅದೇ ಥರ ಎಲ್ಲ ಮಾಡ್ಕೊಂಡು ಅವ್ರ ಮುಂದೆ ಹಂಗೆ ಬೆಳ್ಕೊಂಡು ಹೋಗ್ಲಿ. ನಮ್ಮದು ಆಶಯ ಇರ್ತೈತೆ, ಅವ್ರಿಗೆ ನಾವು ಪ್ರೋತ್ಸಾಹ ಎಲ್ಲ ಇದ್ದೇ ಇರ್ತೈತೆ. ಇಲ್ಲಿರ್ತಕ್ಕಂಥ ಮುಸಲ್ಮಾನರು ನಾವು ರಾಷ್ಟ್ರ ವಿರೋಧಿಗಳಂತ ಹೇಳ್ತಾ ಇಲ್ಲ. ಯಾರ್ಯಾರು ನಮ್ಮ ಸಿದ್ಧಾಂತವನ್ನು ಒಪ್ಪಿ ಬರ್ತಾರೋ ಬರಲಿ, ಈ ಅಕ್ಸೆಪ್ಟೆಡ್.